ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ವಿಷಯವನ್ನು ನೋಡಿದ್ರೆ, ಇಂಡಿಯಾಸ್ ಪಾಪ್ಯುಲೇಷನ್ ರೀಚ್ಡ್ 146.39 crore in 2025 with the UNFPA projecting it to peak at 170 crore before declining in about 40 years. ಭಾರತದ ಜನಸಂಖ್ಯೆ ಈ ವರ್ಷ ಸುಮಾರು 146 ಕೋಟಿಗೆ ತಲುಪಿದೆ ಅಂತ UN ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 40 ವರ್ಷಗಳಲ್ಲಿ ಇದು ಆಮೇಲೆ ಜಾಸ್ತಿ ಎಲ್ಲಿ ತನಕ 170 ಕೋಟಿ ತನಕನೂ ಸಹ ತಲುಪಬಹುದು. ಅದಾದ್ಮೇಲೆ ಕುಸಿತವನ್ನ ಕಾಣಬಹುದು ಭಾರತ ಅಂತ UNFPA ಅಂದಾಜಿಸಿದೆ. UNFPA ಫುಲ್ ಫಾರ್ಮ್ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಇನ್ನು ಟೋಟಲ್ ಫರ್ಟಿಲಿಟಿ ರೇಟ್, ಫಲವತ್ತತೆ ದರ ಅಂತ ಹೇಳ್ತೀವಲ್ವಾ, ಆಫ್ ಇಂಡಿಯಾ ಹ್ಯಾಸ್ ಡಿಕ್ಲೈನ್ ಟು 1.9 ವಿಚ್ ಇಸ್ ಬಿಲೋ ದಿ ರೀಪ್ಲೇಸ್ಮೆಂಟ್ ಲೆವೆಲ್ ಆಫ್ 2.1. ಈಗ ತಂದೆ ತಾಯಿ ಇರ್ತಾರೆ. ತಂದೆ ತಾಯಿಗೆ ಒಬ್ಬ ಮಗ ಅಥವಾ ಮಗಳು ಹುಟ್ಟಿದ್ರೆ ಆವಾಗ ಮೊದಲು 2 ಜನ ಇದ್ರು, ಅವರಿಂದಾಗಿ ಒಂದು ಜೀವ ಮಾತ್ರ ಭೂಮಿಗೆ ಬಂದಿದೆ ಈಗ. ಹಾಗಾಗಿ ಇಬ್ರಿರೋರು ಈಗ ಒಬ್ರಾಗಿದ್ದಾರೆ, ಇಬ್ಬರನ್ನ ಒಬ್ರು ರೀಪ್ಲೇಸ್ ಮಾಡಿದ್ದಾರೆ. ಇದು ರೀಪ್ಲೇಸ್ಮೆಂಟ್ ದರ, ರೀಪ್ಲೇಸ್ಮೆಂಟ್ ಲೆವೆಲ್. ಈಗ ಆ ಒಂದು ರೀಪ್ಲೇಸ್ಮೆಂಟ್ ಲೆವೆಲ್ ಇದೆಯಲ್ವಾ, ಇದು 1.9 ಆಗಿದೆ. 1.9 ಅಂತಂದ್ರೆ ಏನರ್ಥ? ಇಬ್ಬರಿಂದಾಗಿ ಮತ್ತೆ 2 ಮಕ್ಕಳನ್ನ ಅವ್ರು ಪಡಿತಾ ಇಲ್ಲ, 2 ಮಕ್ಕಳಿಗಿಂತ ಕಡಿಮೆ ಮಕ್ಕಳನ್ನ ಅಂತಂದ್ರೆ ಹೆಚ್ಚು, ಎಲ್ಲ ಕಡೆ ಈಗ ಒಂದೇ ಮಕ್ಕಳನ್ನ ಪಡಿತಾ ಇದ್ದಾರಲ್ವಾ. ಹಾಗಾಗಿ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತಂದ್ರೆ 2 ಇರ್ತಾ ಇತ್ತು, ತಂದೆ ತಾಯಿಗೆ 2 ಮಕ್ಕಳು. ಹಾಗಾಗಿ 2 ಮಕ್ಕಳ ಬದಲು ಈಗ ಹೆಚ್ಚು ಜನರು ಒಂದೇ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂಡಿಕೇಟಿಂಗ್ ಸ್ಲೋವರ್ ಪಾಪ್ಯುಲೇಷನ್ ಗ್ರೋತ್ ಅಹೆಡ್. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಇದೆಯಲ್ಲ, ಇದು ನಿಧಾನಗತಿಯಲ್ಲಿ ಸಾಗಬಹುದು. ಮತ್ತೆ 40 ವರ್ಷದೊಳಗೆ 170 ಕೋಟಿ ತಲುಪಿ ಅದಾದ ನಂತರ ನಿಧಾನವಾಗಿ ಜನಸಂಖ್ಯೆಯ ಪ್ರಮಾಣ ಇಳಿಯಬಹುದು ಅಂತ UNFPA ಹೇಳ್ತಾ ಇದೆ. ಎರಡನೇ ವಿಷಯ, ಮದ್ರಾಸ್ ಹೈಕೋರ್ಟ್ ಟೋಲ್ಡ್ ದಿ ಸೆಂಟ್ರಲ್ ಗವರ್ಮೆಂಟ್ ನಾಟ್ ಟು ಸ್ಟಾಪ್ 200 crore ಮೆಂಟ್ ಫಾರ್ ರೈಟ್ ಟು ಎಜುಕೇಶನ್ ರೀಇಂಬರ್ಸ್ಮೆಂಟ್ ತಮಿಳುನಾಡು ಅಂಡರ್ ಸಮಗ್ರ ಶಿಕ್ಷಾ ಸ್ಕೀಮ್ ಜಸ್ಟ್ ಬಿಕಾಸ್ ದ ಸ್ಟೇಟ್ ಹ್ಯಾಸ್ ನಾಟ್ ಇಂಪ್ಲಿಮೆಂಟೆಡ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ನಿಮ್ಗೆ ಗೊತ್ತಿರಬಹುದು, ತಮಿಳುನಾಡು ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಅವಾಗ ಬೇರೆ ಬೇರೆ ಸಂಘರ್ಷಗಳು ಉಂಟಾಗ್ತಾನೆ ಇರುತ್ತೆ. ಕೇಂದ್ರ ಸರ್ಕಾರದ NEP ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತಮಿಳುನಾಡು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಈಗ ಮದ್ರಾಸ್ ಹೈಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ತಮಿಳುನಾಡು NEP ಅಡಾಪ್ಟ್ ಮಾಡ್ಕೊಳ್ಳೋ ಒಂದು ಕಾರಣದಿಂದಾಗಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಕೇಂದ್ರ ಸರ್ಕಾರ 200 ಕೋಟಿಯಷ್ಟು ಹಣ ನೀಡೋದನ್ನ, ಯಾವುದರಡಿಯಲ್ಲಿ? ಸಮಗ್ರ ಶಿಕ್ಷಾ ಯೋಜನೆ ಅಥವಾ ಶಿಕ್ಷಣದ ಹಕ್ಕಿನ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವ ಹಣವನ್ನ ನಿಲ್ಲಿಸಬಾರ್ದು ಅಂತ ಮದ್ರಾಸ್ ಹೈಕೋರ್ಟ್ ಹೇಳ್ತಾ ಇದೆ. ಇನ್ನು ರೈಟ್ ಟು ಎಜುಕೇಶನ್ ಆಕ್ಟ್ 2009 ನಲ್ಲಿ ಬಂದಿದ್ದು, ಇಟ್ ಮ್ಯಾಂಡೇಟ್ಸ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಚಿಲ್ಡ್ರನ್ ಏಜ್ಡ್ 6 to 14. ಇದರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆ ಏನ್ ಮಾಡುತ್ತೆ? 6 ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತವಾಗಿ ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತ ಹೇಳುತ್ತೆ. ಅಂಡ್ ಪ್ಲೇಸಸ್ ಕನ್ಕರೆಂಟ್ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಆನ್ ಬೋತ್ ಸೆಂಟರ್ ಅಂಡ್ ಸ್ಟೇಟ್ಸ್. ಆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಮೇಲೂ ಸಹ ಆರ್ಥಿಕ ಜವಾಬ್ದಾರಿ, ಅದನ್ನ ನಡೆಸ್ಕೊಂಡು ಹೋಗುವಂತಹ ಮುಖ್ಯ ಹೊಣೆಗಾರಿಕೆಯನ್ನ ಈ ಒಂದು ಆಕ್ಟ್, ರೈಟ್ ಟು ಎಜುಕೇಶನ್ ಆಕ್ಟ್ ವಹಿಸುತ್ತೆ. ಇದಾದ ನಂತರ ಮುಂದೆ, US ಎಂಬಸಿ ಸ್ಟೇಟೆಡ್ ಇಟ್ ವಿಲ್ ನಾಟ್ ಟಾಲರೇಟ್ ವೀಸಾ ಅಬ್ಯೂಸ್ ಆರ್ ವೈಲೇಷನ್ ಆಫ್ US ಲಾ. ಅದೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕದ ರಾಯಭಾರ ಕಚೇರಿ, US ಎಂಬಸಿ ಅಂತಂದ್ರೆ, ವೀಸಾವನ್ನ ದುರುಪಯೋಗ ಯಾರಾದ್ರೂ ಪಡಿಸ್ಕೊಂಡ್ರೆ ಅಥವಾ ಅಮೆರಿಕದ ಕಾನೂನಿನ ಉಲ್ಲಂಘನೆ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ವಿಷಯ ಬಂದಿದೆ ಅಂತಂದ್ರೆ, ಆಫ್ಟರ್ ಅ ವೈರಲ್ ವಿಡಿಯೋ ಶೋಡ್ ಅನ್ ಇಂಡಿಯನ್ ಸ್ಟೂಡೆಂಟ್ ಬೀಂಗ್ ರಿಸ್ಟ್ರೈನ್ಡ್ ಅಟ್ ನ್ಯೂಯಾರ್ಕ್ ಲಿಬರ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದರಲ್ಲಿ ಭಾರತೀಯ ವಿದ್ಯಾರ್ಥಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಈ ವಿಡಿಯೋ ವೈರಲ್ ಆಯ್ತು. ವೈರಲ್ ಆದ್ಮೇಲೆ ಭಾರತ ಮತ್ತೆ ಅಮೆರಿಕದ ನಡುವೆ ಕೆಲವು ಮಾತುಕತೆಗಳು ನಡೆಯುತ್ತೆ. ಆಗ ಅಮೆರಿಕ ಹೇಳಿದ್ದು ಈ ಸ್ಟೇಟ್ಮೆಂಟ್: ನಾವು ವೀಸಾ ದುರುಪಯೋಗ ಮಾಡ್ಕೊಳ್ಳೋದನ್ನ, ಅಮೆರಿಕದ ಕಾನೂನನ್ನ ಉಲ್ಲಂಘನೆ ಮಾಡೋದನ್ನ ಒಪ್ಕೊಳ್ಳೋದಿಲ್ಲ. ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ಫಾರ್ಮಲಿ ರೈಸ್ಡ್ ದ ಇಶ್ಯೂ ವಿತ್ US ಎಂಬಸಿ. ಈಗ ನಮ್ಮ ದೇಶದ ವಿದೇಶಾಂಗ ಸಚಿವಾಲಯ ಅಲ್ಲಿನ ಕಚೇರಿಯ ಜೊತೆ ವಿಷಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಂಡ್ ಇಂಡಿಯನ್ ಮಿಷನ್ಸ್ ಇನ್ ವಾಷಿಂಗ್ಟನ್ DC ಅಂಡ್ ನ್ಯೂಯಾರ್ಕ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ US ಅಥಾರಿಟೀಸ್. ಅದೇ ರೀತಿ 2 ದೇಶಗಳ ನಡುವಿನ ಅಧಿಕಾರಿಗಳು ಪರಸ್ಪರ ಸಂಪರ್ಕದಲ್ಲಿದ್ದಾರೆ. ಇನ್ನು NRIಗಳು ಅಂತ ಒಂದು ಟರ್ಮ್ ಬರುತ್ತೆ ನೋಡಿ, ನಾನ್ ರೆಸಿಡೆಂಟ್ ಇಂಡಿಯನ್, ಅನಿವಾಸಿ ಭಾರತೀಯರು ಅಂತ ಹೇಳ್ತೇವೆ. ಸ್ಟೇಟಸ್, ಇದರ ಅರ್ಥ ಏನು? ರೆಫರ್ಸ್ ಟು ಇಂಡಿಯನ್ ಸಿಟಿಸನ್ಸ್ ಹೂ ರಿಸೈಡ್ ಔಟ್ಸೈಡ್, ಹೊರಗಡೆ ವಾಸಿಸುವವರು,
ಇಂಡಿಯಾ ಯಾವುದರಿಂದ ನಮ್ಮ ದೇಶದ ಹೊರಗಡೆ ವಾಸಿಸ್ತಾ ಇರೋರು. ಯಾವ ಉದ್ದೇಶಕ್ಕೋಸ್ಕರ? ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೋಸ್ಕರ ಇರಬಹುದು, ಎಜುಕೇಶನ್ ಆರ್ ಅದರ್ ರೀಸನ್, ಯಾವುದಾದ್ರು ಒಂದು ಕಾರಣಕ್ಕೋಸ್ಕರ ಅವರು ಇರ್ತಾರೆ. ಅಂಡ್ ಮೇ ಫೇಸ್ ವೀಸಾ ರಿಲೇಟೆಡ್ ಚಾಲೆಂಜಸ್ ಇನ್ ಹೋಸ್ಟ್ ಕಂಟ್ರೀಸ್. ಆದ್ರೆ ಅವ್ರು ಇರುವಂತಹ ದೇಶಗಳಲ್ಲಿ ಅವರಿಗೆ ವೀಸಾ ತೆಗೆದುಕೊಳ್ಳಿಕ್ಕೆ ಕೆಲವೊಂದ್ಸಾರಿ ಕಷ್ಟಗಳು ಎದುರಾಗುತ್ತೆ. ಈಗ ಒಂದು ಸಮಸ್ಯೆ ಬಂದಿದೆಯಲ್ವಾ, ಅದೇ ರೀತಿ. ಇನ್ನು ಜರ್ಮನೀಸ್ ಕಾರ್ಲ್ಸೂರ್ ಅಂತ ಕರಿಬಹುದು, ನನಗೆ ಪ್ರೊನೌನ್ಸ್ ಹೇಗೆ ಅಂತ ಗೊತ್ತಿಲ್ಲ, ಕಾರ್ಲ್ಸ್ ರುಹೆ ಅಂತ ಕೆಲವೊಂದ್ಸರಿ ಹೇಳ್ತಾರೆ. ಕಾರ್ಲ್ಸ್ ರುಹೆ ಟ್ರೀಟಿಯಂ ನ್ಯೂಟ್ರಿನೋ ಎಕ್ಸ್ಪೆರಿಮೆಂಟ್, ಕಾಟ್ರಿನ್ ಅಂತ ನೆನ್ಪಿಟ್ಕೊಳ್ಳಿ. ಕಾಟ್ರಿನ್ ಎಕ್ಸ್ಪೆರಿಮೆಂಟ್ ಏನಾಗಿದೆ ಇಲ್ಲಿ, ಹ್ಯಾಸ್ ಸೆಟ್ ಅ ನ್ಯೂ ಅಪ್ಪರ್ ಲಿಮಿಟ್ ಆನ್ ದಿ ಟೋಟಲ್ ನ್ಯೂಟ್ರಿನೋ ಮಾಸ್ ಅಟ್ 8.817 ಟೈಮ್ಸ್ ದ ಎಲೆಕ್ಟ್ರಾನ್ಸ್ ಮಾಸ್. ಇಲ್ಲಿ ಹೊಸ ಹೊಸ ಟರ್ಮ್ ಗಳನ್ನ ಕೇಳಿ ನಿಮ್ಗೆ ಸ್ವಲ್ಪ ಏನಿದು ಅಂತ ಅನಿಸ್ತಾ ಇರಬಹುದು. ಆದ್ರೆ ಜಸ್ಟ್ ನೋಡಿ, ನ್ಯೂಟ್ರಿನೋ ಅಂತಂದ್ರೆ ಏನು ಕೆಳಗಡೆ ಕೊಟ್ಟಿದ್ದಾನೆ ನೋಡಿ. ನ್ಯೂಟ್ರಿನೋ ಇಸ್ ಅ ನ್ಯೂಟ್ರಲ್ ಸಬ್ ಅಟಾಮಿಕ್ ಪಾರ್ಟಿಕಲ್, ತಟಸ್ಥವಾದ. ಅಟಾಮಿಕ್ ಅಂತಂದ್ರೆ ಪರಮಾಣು, ಆ ಪರಮಾಣುವಿನ ಒಳಗಡೆ ಉಪ ಪರಮಾಣು ಕಣ ಅಂತ ಹೇಳ್ತೇವೆ. ವಿತ್ ಎಕ್ಸ್ಟ್ರೀಮ್ಲಿ ಲೋ ಮಾಸ್, ಅದರ ದ್ರವ್ಯ ರಾಶಿ ಇರುತ್ತಲ್ವಾ, ಮಾಸ್ ಬಹಳ ಕಡಿಮೆ ಇರುತ್ತೆ. ರೇರ್ಲಿ ಇಂಟರಾಕ್ಟ್ ವಿತ್ ಮ್ಯಾಟರ್, ಈಗ ಬೇರೆ ಬೇರೆ ವಸ್ತುಗಳ ಜೊತೆ ಇಂಟರಾಕ್ಟ್ ಮಾಡೋದು, ಸಂವಹನ ನಡೆಸೋದು, ಪ್ರತಿಕ್ರಿಯೆ ನೀಡೋದು ಬಹಳ ಕಡಿಮೆ. ಚಾಲೆಂಜಿಂಗ್ ದಿ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್. ಈ ಪಾರ್ಟಿಕಲ್ ಫಿಸಿಕ್ಸ್ ಅನ್ನುವಂತ ಫೀಲ್ಡ್ ಎಲ್ಲ ಬಹಳ ದೊಡ್ಡದಿದೆ, ಅದರ ಬಗ್ಗೆ ಅಷ್ಟು ಡೀಪ್ ಆಗಿ ನಾವು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ನ್ಯೂಟ್ರಿನೋಸ್ ಇದೆಯಲ್ವಾ, ಇದು ಪಾರ್ಟಿಕಲ್ ಫಿಸಿಕ್ಸ್ ಅನ್ನುವಂತ ಒಂದು ಭೌತಶಾಸ್ತ್ರದ ವಿಭಾಗ ಇದೆ. ಅದಕ್ಕೆ ಕೆಲವೊಂದು ಚಾಲೆಂಜ್ ಅನ್ನ ಕೊಡುತ್ತೆ. ಯಾಕಂತಂದ್ರೆ ವಿಚ್ ಪ್ರೆಡಿಕ್ಟ್ ಇಟ್ ಶುಡ್ ಬಿ ಮಾಸ್ ಲೆಸ್. ಪಾರ್ಟಿಕಲ್ ಫಿಸಿಕ್ಸ್ ಪ್ರಕಾರ ನ್ಯೂಟ್ರಿನೋಗೆ ಮಾಸ್ ಇರಬಾರ್ದು, ಆದ್ರೆ ಈಗ ಅದಕ್ಕೆ ಇಲ್ಲಿ ಮಾಸ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಆ ಮಾಸಿಗೆ ಅಂತಂದ್ರೆ ಅದರ ದ್ರವ್ಯ ರಾಶಿ ಈ ರೀತಿ ಇದೆ ಅಂತ ಬೇರೆ ಒಂದು ಮಿತಿ, ಗರಿಷ್ಠ ಮಿತಿಯನ್ನ ಯಾವ ಪ್ರಯೋಗ? ಕಾಟ್ರಿನ್ ಪ್ರಯೋಗದ ಮೂಲಕ ತಿಳ್ಕೊಂಡಿದ್ದೇವೆ. ಈಗ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು? ಕಾಟ್ರಿನ್ ಯಾವ ದೇಶ? ಜರ್ಮನಿ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ನ್ಯೂಟ್ರಿನೋ. ಇಷ್ಟು ಸಬ್ಜೆಕ್ಟ್ ನೆನಪಿಟ್ಕೊಳ್ಳಿ, ಆಮೇಲೆ MCQ ಹೇಳಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕಾಟ್ರಿನ್ ಮೆಥಡ್ ಆಫ್ ಮೆಜರಿಂಗ್ ನ್ಯೂಟ್ರಿನೋ ಮಾಸ್ via the energy spectrum of electron from tritium decay is more robust than methods based on cosmology or neutrino-less double beta decay which rely on theoretical assumption. ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ತರ ಅನಿಸ್ತಾ ಇರಬಹುದು, ಅದು ಜಸ್ಟ್ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಈಗ ಒಂದು ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಕಾಟ್ರಿನ್ ಅಂತ. ಈ ಎಕ್ಸ್ಪೆರಿಮೆಂಟ್ ಇದೆಯಲ್ವಾ, ಇದು ಬೇರೆ ವಿಧಾನಗಳಿಗಿಂತ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬೇರೆ ವಿಧಾನಗಳು ಅಂತಂದ್ರೆ ಕಾಸ್ಮಾಲಜಿ, ನ್ಯೂಟ್ರಿನೋಲೆಸ್ ಡಬಲ್ ಬೀಟಾ ಡಿಕೆ ಅಂತೆಲ್ಲ ಇದೆ. ಇದೆಲ್ಲ ಬೇರೆ ಬೇರೆ ವಿಧಾನಗಳು, ಅದನ್ನ ಮಾಸ್ ಅನ್ನ ಅಳೆಯುವಂತ ವಿಧಾನಗಳು. ಈಗ ಈ ಕಾಟ್ರಿನ್ ವಿಧಾನ ಇದೆಯಲ್ವಾ, ಇದು ತುಂಬಾ ಸಮರ್ಥ ಆಗಿದೆ ಬೇರೆ ವಿಧಾನಗಳಿಗಿಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮೂರನೇದು ನೋಡಿ, ಸ್ಟಡಿ ಫ್ರಮ್ ದಿ US ಪಬ್ಲಿಷ್ಡ್ ಇನ್ ದಿ ಜರ್ನಲ್ ಒಬೆಸಿಟಿ. ಒಬೆಸಿಟಿ ಅಂತಂದ್ರೆ ಏನು? ಸ್ಥೂಲಕಾಯ, ಜಾಸ್ತಿ ತೂಕ ಇರೋದು, ಬೊಜ್ಜು ಅಂತ ಕರಿತೇವೆ. ಒಂದು ಜರ್ನಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪೀಪಲ್ ಇನ್ ರಿಯಲ್ ವರ್ಲ್ಡ್ lose less weight with GLP-1 medicines like semaglutide, tirzepatide compared to people in clinical trials. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಜನರು ತಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳಿಕ್ಕೆ, ಸ್ಥೂಲಕಾಯವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ತೂಕವನ್ನ ಇಳಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಮಾತ್ರೆಗಳನ್ನ, ಬೇರೆ ಬೇರೆ ಕ್ಲಿನಿಕಲ್ ಟ್ರಯಲ್ಗಳನ್ನ ತೆಗೆದುಕೊಳ್ತಾರೆ. ಆ ಒಂದು ಟ್ರಯಲ್ಗಳಲ್ಲಿ ಇರುವಂತಹ ಮೆಡಿಸಿನ್ಗಳಿಗೆ ನೋಡಿ, ಇಲ್ಲಿ ಕೊಟ್ಟಿರೋದು ಎಕ್ಸಾಂಪಲ್ GLP-1, ಸೆಮಾಗ್ಲೂಟೈಡ್, ಟೆರ್ಜಪೆಟೈಡ್, ಇದೆಲ್ಲ ಇದೆಯಲ್ವಾ, ಇದೇನು ಮೆಡಿಸಿನ್ಗಳು, ಔಷಧಿಗಳು. ಇದನ್ನ ತೆಗೆದುಕೊಂಡು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಆ ಮೆಡಿಸಿನ್ ಗಳನ್ನ ತಗೊಳ್ತಾ ಇರ್ತಾರೆ. ಆದ್ರೆ ಈ ಸ್ಟಡಿ ಏನ್ ಹೇಳ್ತಾ ಇದೆ, ಈ ಮೆಡಿಸಿನ್ ತೆಗೆದುಕೊಳ್ಳೋದ್ರಿಂದ ಜಾಸ್ತಿ ತೂಕ ಏನ್ ಕಡಿಮೆ ಆಗಿಲ್ಲ, ಕಡಿಮೆ ಆಗಿರೋದು ಜಸ್ಟ್ ಸ್ವಲ್ಪ ತೂಕ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನೋಡಿ, ಬಿಕಾಸ್ ಇನ್ ರಿಯಲ್ ಲೈಫ್ ಮೆನಿ ಪೀಪಲ್ ಸ್ಟಾಪ್ ದಿ ಮೆಡಿಸಿನ್ ಅರ್ಲಿ ಆರ್ ಡೋಂಟ್ ಟೇಕ್ ದಿ ಫುಲ್ ರೆಕಮೆಂಡೆಡ್ ಡೋಸ್. ಮೆಡಿಸಿನ್ ಸರಿಯಾಗಿ ತಗೊಳ್ತಾನೆ ಇಲ್ಲ ಎಷ್ಟೋ ಜನರು. ಕರೆಕ್ಟ್ ಆಗಿ ಒಂದು ಡೋಸ್ ಅಂತ ಇರುತ್ತೆ, ಡೋಸೇಜ್ಗಳು, ಡೋಸೇಜ್ ಆ ಒಂದು ಸೈಕಲ್ ಅಂತ ಇರುತ್ತೆ, ಆ ಸೈಕಲ್ ಅನ್ನ ಕಂಪ್ಲೀಟ್ ಮಾಡೋದೇ ಇಲ್ಲ, ಮೊದಲೇ ನಿಲ್ಸ್ಬಿಡ್ತಾರೆ ಮೆಡಿಸಿನ್ ತೆಗೆದುಕೊಳ್ಳೋದನ್ನ. ಹಾಗಾಗಿ ಅವರು ಅಂದ್ಕೊಂಡಷ್ಟು ತೂಕವನ್ನ ಕಡಿಮೆ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಪೇಷಂಟ್ಸ್ ಹೂ ಕಂಟಿನ್ಯೂ ಟ್ರೀಟ್ಮೆಂಟ್ ಲಾಂಗರ್ ಯೂಸ್ಡ್ ಹೈಯರ್ ಮೆಡಿಸಿನ್ ಡೋಸಸ್ took terzepatide versus semaglutide were female had higher chances of achieving 10% weight loss, 10% more ಅಂತ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಹೆಚ್ಚು ಚಿಕಿತ್ಸೆ ತೆಗೆದುಕೊಳ್ತಾ ಇರ್ತಾರಲ್ವಾ, ಅಂತಂದ್ರೆ ಆ ಒಂದು ಪ್ರಮಾಣವನ್ನ ಮುಂದುವರ್ಸ್ಕೊಂಡು ಹೋಗೋರು ಮತ್ತೆ ಮಹಿಳೆಯರು, ಇವರೆಲ್ಲ 10% ಜಾಸ್ತಿ ತೂಕವನ್ನ ಇಳಿಸ್ಕೊಳ್ಳುವ ಒಂದು ಸಾಧ್ಯತೆಯನ್ನ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ವಿಷಯ ಏನು, ಕೆಲವೊಂದು ಮೆಡಿಸಿನ್ಗಳಿದೆ, ಸೆಮಾಗ್ಲೂಟೈಡ್, ಟೆರ್ಜಪೆಟೈಡ್ ಅಂತ. ಆ ಮೆಡಿಸಿನ್ಗಳನ್ನ ತೆಗೆದುಕೊಂಡ್ರೆ ತೂಕ ಕಡಿಮೆ ಆಗ್ತಾ ಇತ್ತು, ಆದ್ರೆ ಅದನ್ನ ಸರಿಯಾಗಿ
ಅವರು ತಗೊಳ್ತಾ ಇಲ್ಲ. ಹಾಗಾಗಿ ಅದರ ಪರಿಣಾಮಗಳು ಕಡಿಮೆ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಸಹ ಒಂದು MCQ ಇದೆ, ಅಲ್ಲಿ ಇನ್ನೊಂದ್ಸರಿ ನೋಡ್ತೇವೆ. ಮೊದಲ MCQ ನೋಡಿ, ಫಸ್ಟ್ ನೋಡಿದ್ದು ನೆನಪಾಗ್ತಾ ಇದೆಯಾ ನಮ್ಮ ಪಾಪ್ಯುಲೇಷನ್ ಬಗ್ಗೆ? ವಿತ್ ರೆಫರೆನ್ಸ್ ಟು ಇಂಡಿಯಾಸ್ demographic trajectory as per recent UNFPA projections, consider the following statements. UNFPA ಕೆಳಗಡೆ ನಿಮ್ಗೆ ಆನ್ಸರ್ ನೋಡಿದ್ರೆ ಗೊತ್ತಿಲ್ಲ, ಆದ್ರೂ ನೋಡ್ಕೊಳ್ಳಿ. ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಪೀಕ್ at around 170 crore and then begin declining within the next 4 decades. ಹೌದಾ? ಇದು ಮುಂದಿನ 40 ವರ್ಷಗಳಲ್ಲಿ ನಮ್ಮ ಪಾಪ್ಯುಲೇಷನ್ 170 ಕೋಟಿ ತನಕನೂ ಹೋಗಬಹುದು, ಅದಾದ್ಮೇಲೆ ಇಳಿತಕ್ಕನ್ನ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ನೆನಪಾಗ್ತಾ ಇದೆಯಾ ಮೊದಲು ಹೇಳಿದ್ದು? The current total fertility rate in India is above replacement level fertility, indicating potential population growth. ಫರ್ಟಿಲಿಟಿ ರೇಟ್ ಅಂತಂದ್ರೆ ಫಲವತ್ತತೆಯ ದರ ರೀಪ್ಲೇಸ್ಮೆಂಟ್ ದರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಮುಂದಿನ ದಿನಗಳಲ್ಲಿ ಪಾಪ್ಯುಲೇಷನ್ ಬಹಳ ಬೇಗ ವೃದ್ಧಿ ಆಗ್ಬಹುದು, ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಯೋಚನೆ ಮಾಡಿ. TFR of 2.1 is considered sufficient for population stability in most countries. ಇದರ ಬಗ್ಗೆ ನೀವು ಕೇಳಿರ್ಲಿಕ್ಕಿಲ್ಲ. ಈ ಸ್ಟೇಟ್ಮೆಂಟ್ ಸಹ, ಇಂತಹ ಸ್ಟೇಟ್ಮೆಂಟ್ಗಳು ಸಹ ಆವಾಗ ಸಡನ್ ಆಗಿ ಬಂದ್ಬಿಡುತ್ತೆ. ಯೋಚನೆ ಮಾಡಿ, ಇದಕ್ಕೆ ಉತ್ತರವನ್ನು ಹೇಳ್ತೇನೆ. ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ? ಓನ್ಲಿ 2. ನೋಡಿ, 1 and 3 ಆರ್ ಕರೆಕ್ಟ್. 1 ಏನು ಹೇಳ್ತಾ ಇತ್ತು? ಮುಂದಿನ 4 ದಶಕಗಳಲ್ಲಿ 170 ಕ್ರೋರಿಗೆ ತಲುಪಬಹುದು, ತಲುಪಿದ ನಂತರ ನಾವು ಇಳಿಕೆಯನ್ನು ಕಾಣ್ತೇವೆ ಜನಸಂಖ್ಯೆಯಲ್ಲಿ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇತ್ತು. ಇನ್ನು ಎರಡನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಯಾಕೆ ಹೇಳಿ? ಇಂಡಿಯಾಸ್ TFR ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವತ್ತತೆಯ ದರ ಇದೆ ಅಲ್ವಾ, ವಿಚ್ ಇಸ್ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್. ರಿಪ್ಲೇಸ್ಮೆಂಟ್ ಲೆವೆಲ್ ನೆನಪಾಗ್ತಾ ಇದೆಯಾ? ತಂದೆ ತಾಯಿ ಇರ್ತಾರೆ, ಅವರನ್ನ ಮಕ್ಕಳು ರೀಪ್ಲೇಸ್ ಮಾಡ್ತಾರೆ. ಇಬ್ರು ತಂದೆ ತಾಯಿ, 2 ಮಕ್ಕಳಾದ್ರೆ ಕರೆಕ್ಟ್ ಆಗಾಯ್ತು, ರೀಪ್ಲೇಸ್ಮೆಂಟ್ ಲೆವೆಲ್ ಹೊಂದಿಕೆ ಆಗುತ್ತೆ. ಆದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಈಗ ಹೆಚ್ಚಿದೆಯಾ ಕಡಿಮೆ ಇದೆಯಾ TFR ಗಿಂತ? ರೀಪ್ಲೇಸ್ಮೆಂಟ್ ಲೆವೆಲ್ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್. ಒಂದ್ಸರಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ಆವಾಗ ಈ ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ಇಂಡಿಕೇಟಿಂಗ್ ಅ ಸ್ಲೋವಿಂಗ್ ಗ್ರೋತ್, ನಾಟ್ ಇನ್ಕ್ರೀಸ್. ನೋಡಿ, ಇಂಡಿಯಾಸ್ TFR ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್. ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ ಇದೆ ಅಲ್ವಾ, ಅದು ರಿಪ್ಲೇಸ್ಮೆಂಟ್ ಲೆವೆಲ್ ಗಿಂತ ಕಡಿಮೆ ಇದೆ. ಹಾಗಾಗಿ ಪಾಪ್ಯುಲೇಷನ್ ಗ್ರೋತ್ ಸ್ಲೋ ಆಗಿ ಮುಂದಿನ ದಿನಗಳಲ್ಲಿ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ರೀಸೆಂಟ್ ಇವೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯನ್ ನ್ಯಾಷನಲ್ಸ್ ಅಬ್ರಾಡ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ವಿದೇಶದಲ್ಲಿ ಇರುವಂತಹ ಭಾರತೀಯರಿಗೆ ಸಂಬಂಧಪಟ್ಟಿದ್ದು. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಡೈರೆಕ್ಟ್ಲಿ ಇಂಟರ್ವೀನ್ಸ್ ಇನ್ ಇನ್ಸಿಡೆಂಟ್ಸ್ ಇನ್ವಾಲ್ವಿಂಗ್ ಮಿಸ್ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಸಿಟಿಸನ್ಸ್ ಓವರ್ಸೀಸ್. ಇರಬಹುದಾ? ನಮ್ಮ ದೇಶದ ಅಥವಾ ಅನಿವಾಸಿ ಭಾರತೀಯರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಿಸ್ಟ್ರೀಟ್ಮೆಂಟ್ಗಳಾದ್ರೆ, ಏನಾದರೂ ಘಟನೆಗಳು ಸಂಭವಿಸಿದ್ರೆ, ಆವಾಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ವಿದೇಶಾಂಗ ಸಚಿವಾಲಯ ಅದರಲ್ಲಿ ಹೋಗಿ ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನ್ ರೆಸಿಡೆಂಟ್ ಇಂಡಿಯನ್ಸ್ NRIs ಆರ್ ಫಾರಿನ್ ನ್ಯಾಷನಲ್ಸ್, ವಿದೇಶದಲ್ಲಿ ಅಲ್ಲಿನ ರಾಷ್ಟ್ರೀಯತನ ಹೊಂದಿರುವವರು, ಆಫ್ ಇಂಡಿಯನ್ ಒರಿಜಿನ್, ಅವರ ಮೂಲ ಭಾರತೀಯರು, ಮೂಲ ಭಾರತ ಅಂತ ಹೇಳ್ತಾ ಇದ್ದಾರೆ. ಹೂ ಹೋಲ್ಡ್ ಡ್ಯುಯಲ್ ಸಿಟಿಸನ್ಶಿಪ್, ಎರಡೂ ಕಡೆ ಅವರು ನಾಗರಿಕತ್ವವನ್ನು ಹೊಂದಿರ್ತಾರಾ? ಈ ಸ್ಟೇಟ್ಮೆಂಟ್ ನೋಡಿ ಕರೆಕ್ಟ್ ಆಗಿ. ಇನ್ನು ಹೋಸ್ಟ್ ಕಂಟ್ರೀಸ್ ಮೇ ಇಂಪೋಸ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಆನ್ NRIs ಇಫ್ ದೇ ಆರ್ ಫೌಂಡ್ ಇನ್ ವೈಲೇಷನ್ ಆಫ್ ಲೋಕಲ್ ಇಮಿಗ್ರೇಷನ್ ಲಾಸ್. ಯಾವ ದೇಶದಲ್ಲಿ ಇವ್ರು ಇರ್ತಾರಲ್ವಾ, ಆ ದೇಶದ ಕಾನೂನುಗಳ ಮೂಲಕ ಆ ಒಂದು ದೇಶ ಇವ್ರ ಮೇಲೆ ಕೆಲವೊಂದು ರೂಲ್ಸ್ ಗಳನ್ನ ಹೇರಬಹುದು, ಅಥವಾ ಇವರಿಗೆ ಕೆಲವೊಂದು ತೊಂದರೆಗಳ ಎದುರಾಗಬಹುದು ಅಲ್ಲಿನ ರೂಲ್ಸ್ ವೈಲೇಟ್ ಮಾಡಿದ್ರೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಯಾವ್ದು ಕರೆಕ್ಟ್? ಹಾಗಾದ್ರೆ ಎಷ್ಟು ಕರೆಕ್ಟ್ ಇದೆ? ಓನ್ಲಿ 2. ಯಾಕೆ? 1 and 3 ಆರ್ ಕರೆಕ್ಟ್ ಇದೆ, ನೋಟ್ಸ್ ನಲ್ಲಿ ಕೊಟ್ಟಿದ್ದೇವೆ ಮೊದಲೇ. ಆದ್ರೆ ಸ್ಟೇಟ್ಮೆಂಟ್ 2 ಇಸ್ ಇನ್ ಕರೆಕ್ಟ್. ಯಾಕೆ? NRIs ಆರ್ ಇಂಡಿಯನ್ ಸಿಟಿಸನ್ಸ್, ಅವರು ಭಾರತದ ಸಿಟಿಸನ್ಗಳೇ, ಆದ್ರೆ ರಿಸೈಡಿಂಗ್ ಅಬ್ರಾಡ್, ಅನಿವಾಸಿ ಭಾರತೀಯರು ಅಂತ ಹೇಳ್ತೇವೆ ಅಲ್ವಾ, ಬೇರೆ ದೇಶದಲ್ಲಿ ಇದ್ದಾರೆ. ನಾಟ್ ಫಾರಿನ್ ನ್ಯಾಷನಲ್ಸ್ ಆರ್ ಡ್ಯುಯಲ್ ಸಿಟಿಸನ್ಸ್, ಎರಡೂ ಕಡೆ ಸಿಟಿಸನ್ಶಿಪ್ ಇರೋದಿಲ್ಲ ಅವರಿಗೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಇನ್ ಕರೆಕ್ಟ್. ಓನ್ಲಿ 2 ಕರೆಕ್ಟ್ ಇದೆ. ಓನ್ಲಿ 2 ಸ್ಟೇಟ್ಮೆಂಟ್ಸ್. ವಿತ್ ರೆಫರೆನ್ಸ್ ಟು ಕಾರ್ಲ್ಸ್ರುಹೆ ಟ್ರಿಟಿಯಂ ನ್ಯೂಟ್ರಿನೋ ಎಕ್ಸ್ಪೆರಿಮೆಂಟ್, ಕಾಟ್ರಿನ್, ಜಸ್ಟ್ ಹಿಂದೆ ನೋಡಿದ್ದು. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಕಾಟ್ರಿನ್ ಡಿಟರ್ಮೈನ್ಸ್ ದಿ ಮಾಸ್ ಆಫ್ ನ್ಯೂಟ್ರಿನೋಸ್ ಬೈ ಅನಲೈಸಿಂಗ್ ಎನರ್ಜಿ ಸ್ಪೆಕ್ಟ್ರಮ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಡ್ಯೂರಿಂಗ್ ಟ್ರಿಟಿಯಂ ಡಿಕೆ. ಟ್ರಿಟಿಯಂ ಡಿಕೆ ಅಂತ ಒಂದು ಟರ್ಮ್ ಕೇಳಿದ್ವಿ, ನೆನಪಾಗ್ತಾ ಇದೆಯಾ? ಟ್ರಿಟಿಯಂ ಡಿಕೆ ಆಗ್ಬೇಕಾದ್ರೆ ಅದ್ರ ಮೂಲಕ ಈ ಕಾಟ್ರಿನ್ ಎಕ್ಸ್ಪೆರಿಮೆಂಟ್ ಏನ್ ಮಾಡುತ್ತೆ? ಮಾಸ್ ಆಫ್ ನ್ಯೂಟ್ರಿನೋಗಳ ಮಾಸ್ ಅನ್ನ, ದ್ರವ್ಯ ರಾಶಿಯನ್ನು ಫೈಂಡ್ ಔಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಸ್ಮಾಲಜಿ ಬೇಸ್ಡ್ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ನ್ಯೂಟ್ರಿನೋ ಮಾಸ್ ಆರ್ ಕನ್ಸಿಡರ್ಡ್ ಮೋರ್ ಎಂಪಿರಿಕಲಿ ರಿಲಯಬಲ್ ದೆನ್ ಕಾಟ್ರಿನ್ಸ್ ಡೈರೆಕ್ಟ್ ಅಪ್ರೋಚ್. ಕಾಟ್ರಿನ್ ಜಾಸ್ತಿ ಸಮರ್ಥವಾಗಿದೆಯಾ, ಬೇರೆ ಮೆಥಡ್ಗಳು ಸಮರ್ಥವಾಗಿದೆಯಾ? ಅವಾಗ ಹೇಳಿದ್ ನೆನಪಾಗ್ತಾ ಇದೆಯಾ?
ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಾಸ್ಮಾಲಜಿ ಬೇಸ್ಡ್ ಮೆಥಡ್ಸ್ಗಳು, ಬೇರೆ ಮೆಥಡ್ಸ್ಗಳೇ ಕಾರ್ಟನ್ಗಿಂತ ಜಾಸ್ತಿ ಸಮರ್ಥ ಆಗಿದೆ. ಮೋರ್ ಎಂಪಿರಿಕಲಿ ರಿಲಯಬಲ್ ಅಂತಂದ್ರೆ ಅದನ್ನ ಹೆಚ್ಚು ನಾವು ವಿಶ್ವಾಸನೀಯವಾಗಿ ಕನ್ಸಿಡರ್ ಮಾಡಬಹುದು, ಅದರ ಮೇಲೆ ಅವಲಂಬಿತ ಆಗಬಹುದು. ಯಾವ್ದ್ರ ಮೇಲೆ? ಬೇರೆ ಮೆಥಡ್ಗಳ ಮೇಲೆ, ಕಾಸ್ಮಾಲಜಿ ಬೇಸ್ಡ್ ಮೆಥಡ್ಗಳ ಮೇಲೆ, ಯಾವ್ದ್ರಿಗಿಂತ? ಕಾರ್ಟ್ರಿನ್ ಡೈರೆಕ್ಟ್ ಅಪ್ರೋಚ್ಗಿಂತ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದ ಫೈಂಡಿಂಗ್ಸ್ ಆಫ್ ಕಾರ್ಟ್ರಿನ್ ಚಾಲೆಂಜ್ ದ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಬೈ ಕನ್ಫರ್ಮಿಂಗ್ ದಟ್ ನ್ಯೂಟ್ರಿನೋಸ್ ಆರ್ ಎಂಟೈರ್ಲಿ ಮಾಸ್ಲೆಸ್. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, ಈಗ ಪಾರ್ಟಿಕಲ್ ಫಿಸಿಕ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅದಕ್ಕೊಂದು ಚಾಲೆಂಜ್ ಅನ್ನ ಹಾಕುತ್ತೆ ಅಂತ ಹೇಳ್ತಾ ಇದ್ ನೆನಪಾಗ್ತಾ ಇದೆಯಾ? ಅದ್ ನೆನಪಾಗ್ತದೆ. ನ್ಯೂಟ್ರಿನೋಗೆ ಮಾಸೆ ಇರಬಾರ್ದು ಅದ್ರ ಪ್ರಕಾರ, ಆದ್ರೆ ಅದನ್ನ ಕಾರ್ಟ್ರಿನ್ ಚಾಲೆಂಜ್ ಮಾಡುತ್ತೆ ಅಂತ ಹೇಳಿ ನೆನಪಾಗ್ತಾ ಇರ್ಬೋದು, ನೋಡ್ಕೊಳ್ಳಿ ಒಂದ್ಸಾರಿ. ಹಾಗಾಗಿ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟು? ಓನ್ಲಿ ಒನ್. ನೋಡಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಯಾಕೆ ಓನ್ಲಿ ಒನ್? ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಅಲ್ವಾ? ಯಾಕೆ? ಕಾರ್ಟ್ರಿನ್ಸ್ ಮೆಥಡ್ ಡಿಸ್ಕ್ರೈಬ್ ದಿ ಮೋರ್ ರೋಬಸ್ಟ್. ಬೇರೆ ಎಲ್ಲಾ ಮೆಥಡ್ ಗಳಿಗಿಂತ ಈ ಕಾರ್ಟ್ರಿನ್ ಮೆಥಡ್ ಬೆಸ್ಟ್, ಹೆಚ್ಚು ಸಮರ್ಥವಾಗಿರುವುದು ಅಂತ ನಾವು ನೋಡಿದ್ವಿ. ಸ್ಟೇಟ್ಮೆಂಟ್ 3 ಇಸ್ ಇನ್ಕರೆಕ್ಟ್ ಬಿಕಾಸ್ ಕಾರ್ಟ್ರಿನ್ ಶೋಸ್ ನ್ಯೂಟ್ರಿನೋಸ್ ಹ್ಯಾವ್ ವೆರಿ ಸ್ಮಾಲ್ ಮಾಸ್ ಅಲ್ವಾ? ಕಾರ್ಟ್ರಿನೋ ಏನ್ ಹೇಳ್ತಾ ಇದೆ? ನ್ಯೂಟ್ರಿನೋಗಳಿಗೆ ಮಾಸ್ ಇದೆ ಅಂತ ಹೇಳ್ತಾ ಇದೆ, ಕಾಂಟ್ರಾಡಿಕ್ಟಿಂಗ್ ದಿ ಸ್ಟ್ಯಾಂಡರ್ಡ್ ಮಾಡೆಲ್ ಅಸಂಪ್ಷನ್ ಆಫ್ ಮಾಸ್ ಲೆಸ್ನೆಸ್. ಸ್ಟ್ಯಾಂಡರ್ಡ್ ಮಾಡೆಲ್ ಪ್ರಕಾರ ಈ ನ್ಯೂಟ್ರಿನೋಗಳಿಗೆ ಮಾಸ್ ಇರಬಾರ್ದು, ಅವರಿಗೆ ದ್ರವ್ಯರಾಶಿನೇ ಇರಬಾರ್ದು. ಆದ್ರೆ ಕಾರ್ಟ್ರಿನ್ ಏನ್ ಹೇಳ್ತಾ ಇದೆ? ಅದಕ್ಕೆ ದ್ರವ್ಯರಾಶಿ ಇದೆ. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇತ್ತು? ಎಂಟೈರ್ಲಿ ಮಾಸ್ಲೆಸ್ ಅಂತ ಕಾರ್ಟ್ರಿನೋ ಹೇಳುತ್ತಾ ಅಂತ ಕೇಳ್ತಾ ಇತ್ತು, ಆದ್ರೆ ಅದು ಇನ್ಕರೆಕ್ಟ್. ಕಾರ್ಟ್ರಿನ್ ಪ್ರಕಾರ ಏನು? ನ್ಯೂಟ್ರಿನೋಗಳಿಗೆ ಮಾಸ್ ಇದೆ. ಕಾರ್ಟ್ರಿನ್ ನ್ಯೂಟ್ರಿನೋ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರಬಹುದು, ಹಾಗಾಗಿ ಸ್ವಲ್ಪ ಹೆಚ್ಚು ರಿವೈಸ್ ಮಾಡಿದ್ರೆ ನೆನಪಿರಬಹುದು. ವಿತ್ ರೆಫರೆನ್ಸ್ ಟು ಫೈಂಡಿಂಗ್ಸ್ ಆನ್ GLP-1 ಡ್ರಗ್ಸ್, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸ್ಥೂಲಕಾಯ, ಒಬೆಸಿಟಿ, ನೆನಪಾಗ್ತಿದ್ಯಾ? ಡ್ರಗ್ಸ್ ಲೈಕ್ ಸೆಮಾಗ್ಲುಟೈಡ್ ಆರ್ ಟಿರ್ಜಪಟೈಡ್. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ರಿಯಲ್ ವರ್ಲ್ಡ್ ವೇಟ್ ಲಾಸ್ ಔಟ್ಕಮ್ಸ್ ಫ್ರಮ್ GLP-1 ಡ್ರಗ್ಸ್ ಟೆಂಡ್ ಟು ಬಿ ಲೋವರ್ ದೆನ್ ದೋಸ್ ಅಬ್ಸರ್ವ್ಡ್ ಇನ್ ಕ್ಲಿನಿಕಲ್ ಟ್ರಯಲ್ಸ್. ನಿಜವಾಗ್ಲೂ ಈ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟು ತೂಕ ಇಳಿದಿದೆ ಅನ್ನೋದು ಬಹಳ ಕಡಿಮೆ ಇದೆ, ನಾವು ಅಂದ್ಕೊಂಡಕ್ಕಿಂತ ಕಡಿಮೆ ಇದೆ. ಯಾವುದಕ್ಕಿಂತ? ಕ್ಲಿನಿಕಲ್ ಟ್ರಯಲ್ಸ್, ಮುಖ್ಯವಾಗಿ ಅವರಿಗೆ ಕ್ಲಿನಿಕಲ್ ಟ್ರಯಲ್ ಇರುತ್ತಲ್ವಾ, ಅವ್ರಿಗಿಂತ ರಿಯಲ್ ವರ್ಲ್ಡ್ ಅಲ್ಲಿ ಅಂದ್ಕೊಂಡಿರೋದು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ, ಟೆಂಡ್ ಟು ಬಿ ಲೋವರ್ ಅಂತ. ಟೆರ್ಜಪೆಟೈಡ್ ವಾಸ್ ಫೌಂಡ್ ಟು ಬಿ ಲೆಸ್ ಎಫೆಕ್ಟಿವ್ ದೆನ್ ಸೆಮಾಗ್ಲುಟೈಡ್ ಇನ್ ಅಚೀವಿಂಗ್ ಸಿಗ್ನಿಫಿಕೆಂಟ್ ವೇಟ್ ಲಾಸ್. ಇದರ ಬಗ್ಗೆ ಥಿಂಕ್ ಮಾಡಿ. ಇದು ಡೈರೆಕ್ಟ್ ಆಗಿ ಅಲ್ಲಿ ಹೇಳಿರ್ಲಿಲ್ಲ, ಆದ್ರೆ ಇಂಥದ್ದೆಲ್ಲ ಬಂದಿರುತ್ತೆ ಕೆಲವೊಂದ್ಸಾರಿ. ನೋಡಿ, ಫ್ಯಾಕ್ಟರ್ಸ್ ಲೈಕ್ ಜೆಂಡರ್, ಡೋಸೇಜ್ ಅಂಡ್ ಟ್ರೀಟ್ಮೆಂಟ್ ಡ್ಯೂರೇಷನ್ ಇನ್ಫ್ಲೂಯೆನ್ಸ್ ದಿ ಎಫೆಕ್ಟಿವ್ನೆಸ್ ಆಫ್ GLP-1 ಡ್ರಗ್ಸ್ ಔಟ್ಸೈಡ್ ಕ್ಲಿನಿಕಲ್ ಟ್ರಯಲ್ ಸೆಟ್ಟಿಂಗ್ಸ್. ಮುಖ್ಯವಾಗಿ ಯಾವ್ಯಾವ ಫ್ಯಾಕ್ಟರ್ಗಳು ಮುಖ್ಯ ಆಗುತ್ತೆ? ಜೆಂಡರ್, ವುಮೆನ್ ಬಗ್ಗೆ ಹೇಳಿದ್ದೀವಿ ಅಲ್ಲಿ. ಡೋಸೇಜ್ ಸರಿಯಾಗಿ ತೆಗೆದುಕೊಳ್ತಾನೆ ಇರಲಿಲ್ಲ ಎಷ್ಟೋ ಜನ. ಮತ್ತೆ ಟ್ರೀಟ್ಮೆಂಟ್ ಡ್ಯೂರೇಷನ್, ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಸರಿಯಾಗಿ ತೆಗೆದುಕೊಳ್ತಾರೆ, ಇದೆಲ್ಲ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟು? ಓನ್ಲಿ 2. 1 and 3 ಆರ್ ಕರೆಕ್ಟ್ ಆಸ್ ಪರ್ ಸ್ಟಡಿ. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕಂತಂದ್ರೆ ಟೆರ್ಜಪಟೈಡ್ ವಾಸ್ ಮೋರ್ ಎಫೆಕ್ಟಿವ್ ದೆನ್ ಸೆಮಾಗ್ಲುಟೈಡ್ ಇನ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ 10% ವೇಟ್ ಲಾಸ್. ಇದು ಎರಡರಲ್ಲಿ ಮುಖ್ಯವಾಗಿ ಟೆರ್ಜಪಟೈಡ್ ಇದೆಯಲ್ವಾ, ಇದು ಹೆಚ್ಚು ಎಫೆಕ್ಟಿವ್ ಸೆಮಾಗ್ಲುಟೈಡ್ಗಿಂತ. ಇದನ್ನ ತೆಗೆದುಕೊಂಡವರಿಗೆ 10% ಜಾಸ್ತಿ ವೇಟ್ ಲಾಸ್ ಆಗಿದೆ. ಮುಖ್ಯವಾಗಿ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಟೆರ್ಜಪಟೈಡ್, ಸೆಮಾಗ್ಲುಟೈಡ್, GLP-1 ವಿಚ್ ಆಲ್ ದೀಸ್ ಆರ್ ರಿಲೇಟೆಡ್ ಟು, ಅಥವಾ ಆಲ್ ದೀಸ್ ಆರ್ ವಾಟ್ ಅಂತ ಕೇಳಿದ್ರೆ ಏನೋದು? ಒಂದು ಮೆಡಿಸಿನ್ಗಳು, ಮತ್ತೆ ರಿಲೇಟೆಡ್ ಟು ವಾಟ್? ರಿಲೇಟೆಡ್ ಟು ವೇಟ್ ಲಾಸ್, ಒಬೆಸಿಟಿ. ಇಷ್ಟಾದ್ರೂ ನೆನಪಿರ್ಬೇಕು ನಿಮ್ಗೆ. ಇದಾದ್ಮೇಲೆ ಇವತ್ತಿನ ವೊಕ್ಯಾಬ್ಯುಲರಿ ನೋಡೋಣ. ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್, ತನಿಖೆ ನಡಿಬೇಕಾದ್ರೆ, ಇಟ್ ಟ್ರಾನ್ಸ್ಪೈರ್ಡ್ ಅಂತಂದ್ರೆ ಕಮ್ ಟು ಲೈಟ್, ಬಿಕಮ್ ನೋನ್, ಗೊತ್ತಾಗೋದು. ತನಿಖೆ ನಡಿಬೇಕಾದ್ರೆ ಏನು ಗೊತ್ತಾಯ್ತು? ದಟ್ ಆನ್ ಅಬ್ನಾರ್ಮಲ್ ಪ್ಯಾಟರ್ನ್ ಆಫ್ ಸ್ಪೆಂಡಿಂಗ್. ಅಬ್ನಾರ್ಮಲ್ ಅಂತಂದ್ರೆ ಅಸಾಧಾರಣವಾಗಿರೋದು, ಅನ್ಯೂಶುವಲ್, ನಾಟ್ ನಾರ್ಮಲ್. ಸಾಧಾರಣವಾಗಿ ನಡೆಯೋದಂತ ಅಲ್ಲ, ಇನ್ನು ಅಬ್ನಾರ್ಮಲ್ ಇದೆ ಇಲ್ಲಿ. ಅಬ್ನಾರ್ಮಲ್ ಪ್ಯಾಟರ್ನ್ ಆಫ್ ಸ್ಪೆಂಡಿಂಗ್, ಖರ್ಚು ಮಾಡೋದ್ರಲ್ಲಿ ಕೆಲವೊಂದು ಅಸಾಧಾರಣವಾಗಿ ಏನೋ ಒಂದು ಬೇರೆ ರೀತಿ ಕಂಡು ಬರ್ತಾ ಇದೆ. ಹ್ಯಾಡ್ ಗಾನ್ ಅನ್ನೋಟಿಸ್ಡ್ ಫಾರ್ ಮಂತ್ಸ್, ಎಷ್ಟೋ ತಿಂಗಳುಗಳ ಕಾಲ ಖರ್ಚು ಮಾಡ್ತಾ ಇರೋದು ಸರಿಯಾಗಿ ಆಗ್ತಾ ಇರಲಿಲ್ಲ, ಅದನ್ನ ಅವರು ಪರಿಗಣಿಸಲೇ ಇರಲಿಲ್ಲ. ಅಂಡರ್ ಇಂಟೆನ್ಸ್ ಸ್ಕ್ರೂಟಿನಿ ಅಂತ ಟರ್ಮ್ ಬಂದಿದೆ. ಸ್ಕ್ರೂಟಿನಿ ಅಂತಂದ್ರೆ ಪರಿಶೀಲನೆ, ಕ್ಲೋಸ್ ಎಕ್ಸಾಮಿನೇಷನ್, ಇನ್ಸ್ಪೆಕ್ಷನ್. ತುಂಬಾ ತೀವ್ರವಾದ ಪರಿಶೀಲನೆ ನಡೆಸಿದ ನಂತರ ಅಫಿಷಿಯಲ್ಸ್ ಫೌಂಡ್ ದಟ್ ದ ಇಶ್ಯೂ ವಾಸ್ ಪ್ರಾಕ್ಸಿಮೇಟ್. ಆ ಆಫೀಸರ್ಗಳಿಗೆ, ಅಧಿಕಾರಿಗಳಿಗೆ ಏನ್ ಗೊತ್ತಾಯ್ತು? ಇಶ್ಯೂ ವಾಸ್ ಪ್ರಾಕ್ಸಿಮೇಟ್ ಅಂತಂದ್ರೆ ನಿಯರ್, ಕ್ಲೋಸ್, ಹತ್ರ. ಯಾವುದಕ್ಕೆ? ಟು ಅ ರೀಸೆಂಟ್ ರೂಲ್ ಚೇಂಜ್, ಸದ್ಯ ಯಾವ್ದೋ ನಿಯಮ ಬದಲಾವಣೆ ಆಗಿದೆ ಅದಕ್ಕೆ ಸಮೀಪ ಇದೆ ಇದು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದೆ ಅಂತ. ಸಿನ್ಸ್ ದೇರ್ ವಾಸ್ ನೋ ಪ್ರೆಸಿಡೆಂಟ್ ಫಾರ್ ಸಚ್ ಕೇಸ್. ಪ್ರೆಸಿಡೆಂಟ್ ಅಂತಂದ್ರೆ ಏನು? ಪ್ರೆಸಿಡೆಂಟ್ ಅಲ್ಲ, ಇದು ಪ್ರೆಸಿಡೆಂಟ್ ಅಂತ. ಪ್ರೆಸಿಡೆಂಟ್ ಅಂತಂದ್ರೆ
ಅರ್ಲಿಯರ್ ಎಕ್ಸಾಂಪಲ್, ಮೊದಲು ಒಂದು ಉದಾಹರಣೆ ಇದ್ರೆ ಈ ತರ ಘಟನೆಗಳು ಮೊದಲು ಆಗಿರ್ಲೇ ಇಲ್ಲ ಅಂತ. ದೇರ್ ವಾಸ್ ನೋ ಪ್ರೆಸಿಡೆಂಟ್, ಹಿಂದೆ ಯಾವುದೇ ಉದಾಹರಣೆ ಇರಲಿಲ್ಲ. ದ ಟೀಮ್ ಹ್ಯಾಡ್ ಟು ಟೇಕ್ ಫ್ರೆಶ್ ಅಪ್ರೋಚ್. ಹಾಗಾಗಿ ಆ ಅಫಿಷಿಯಲ್ಸ್ಗಳು, ಆ ತಂಡ ಹೊಸದಾಗಿ ಒಂದು ಹೊಸದಾದ ವಿಧಾನವನ್ನ ಫೈಂಡ್ ಔಟ್ ಮಾಡಬೇಕಾಯ್ತು, ಹೊಸ ವಿಧಾನಗಳ ಮೂಲಕ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ತು ತನಿಖೆಯನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಗೊತ್ತಾಗ್ತಾ ಇದೆಯಾ, ಒಂದ್ಸಾರಿ ಮೊದಲಿಂದ ಯಾವ್ದಾವ್ದು ನೋಡಿದ್ವಿ ನೆನಪಾಗ್ತಾ ಇದೆಯಾ? ಪಾಪ್ಯುಲೇಷನ್ ಬಗ್ಗೆ ನೋಡಿದ್ವಿ. ನಮ್ಮ ದೇಶದ ಪಾಪ್ಯುಲೇಷನ್ 146 ಕೋಟಿಗೆ ತಲುಪಿದೆ. UNFPA ಅದರ ಫುಲ್ ಫಾರ್ಮ್ ಅನ್ನ ಕಮೆಂಟ್ ಮಾಡಬೇಕು. ಅದಾದ್ಮೇಲೆ ಮದ್ರಾಸ್ ಹೈಕೋರ್ಟ್ ಏನ್ ಹೇಳ್ತು? ತಮಿಳುನಾಡು ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿನ ಜಾರಿಗೆ ತರದೇ ಇದ್ರು ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ 200 ಕೋಟಿ ಕೊಡ್ಲೇಬೇಕು. ಅದಾದ್ಮೇಲೆ ಮುಂದೆ ನೋಡಿದ್ದು US ನಲ್ಲಿ ಭಾರತೀಯ ವಿದ್ಯಾರ್ಥಿಯನ್ನ ಅಲ್ಲಿ ನಿರ್ಬಂಧಿಸ್ಬಿಟ್ಟಿದ್ರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಆ ವಿಡಿಯೋ ವೈರಲ್ ಆಯ್ತು. ಆವಾಗ ಅಮೆರಿಕ ಏನ್ ಹೇಳುತ್ತೆ? ಯಾರೇ ದುರುಪಯೋಗ ಮಾಡ್ಕೊಂಡ್ರು, ಕಾನೂನಿನ ಉಲ್ಲಂಘನೆ ಮಾಡ್ಕೊಂಡ್ರು ನಾವು ಸಹಿಸುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಜರ್ಮನಿಲಿ ಕಾರ್ಟ್ರಿನ್ ನ್ಯೂಟ್ರಿನೋ ಗೊತ್ತಾಗ್ತಾ ಇದೆಯಾ? ಕಾರ್ಟ್ರಿನ್ ಎಕ್ಸ್ಪೆರಿಮೆಂಟ್ ಏನ್ ಗೊತ್ತಾಯ್ತು? ನ್ಯೂಟ್ರಿನೋ ಒಂದು ದ್ರವ್ಯ ರಾಶಿ ಒಂದು ಬೇರೆ ಲೆವೆಲ್ಗೆ ಇದೆ, ಗರಿಷ್ಠ ಮಿತಿ ಅಂತ. ಆ ಮಿತಿಯೆಲ್ಲ ನೆನಪಿಟ್ಕೊಳ್ಬೇಕಾಗಿಲ್ಲ. ಕಾರ್ಟ್ರಿನ್ ಎಕ್ಸ್ಪೆರಿಮೆಂಟ್ ನಡೆದಿರೋದು ಜರ್ಮನಿಯಲ್ಲಿ, ಸಂಬಂಧಪಟ್ಟಿರೋದು ನ್ಯೂಟ್ರಿನೋಗೆ. ಬೇರೆ ಎಲ್ಲ ಮೆಥಡ್ಗಳಿಗಿಂತ ಕಾರ್ಟ್ರಿನ್ ಎಕ್ಸ್ಪೆರಿಮೆಂಟ್ ಜಾಸ್ತಿ ಸಮರ್ಥವಾಗಿದೆ. ನ್ಯೂಟ್ರಿನೋ ಅಂತಂದ್ರೆ ಏನು? ಅದಕ್ಕೆ ಯಾವುದೇ ಅಂದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್, ಉಪಪರಮಾಣು ಕಣ ಅಂತ ಕಡಿಮೆ ದ್ರವ್ಯರಾಶಿ ಇರುತ್ತೆ, ತಟಸ್ಥ ಕಣ, ಅದು ನ್ಯೂಟ್ರಲ್ ಆಗಿರುತ್ತೆ. ಅದಾದ್ಮೇಲೆ ನೋಡಿದ್ದು US ಒಂದು ಜರ್ನಲ್ ಅಲ್ಲಿ ಏನ್ ಪಬ್ಲಿಷ್ ಆಗಿದೆ, ಬೇರೆ ಬೇರೆ ಸೆಮಾಗ್ಲುಟೈಡ್, ಟೆರಜಪಟೈಡ್ ಮತ್ತೆ GLP-1 ಇದೆಲ್ಲ ಮೆಡಿಸಿನ್ಗಳು ಯಾವುದಕ್ಕೋಸ್ಕರ ತೆಗೆದುಕೊಳ್ತಾರೆ? ವೇಟ್ ಲಾಸಿಗೋಸ್ಕರ ತೆಗೆದುಕೊಳ್ತಾರೆ. ಆದ್ರೆ ಅದರಿಂದ ಜಾಸ್ತಿ ಪರಿಣಾಮ ಕಂಡು ಬರಲಿಲ್ಲ. ಯಾಕಂತಂದ್ರೆ ಅದನ್ನ ಅವರು ಸರಿಯಾಗಿ ಆ ಡೋಸೇಜ್ಗಳನ್ನ ಫಾಲೋ ಮಾಡಲೇ ಇಲ್ಲ. ಹಾಗಾಗಿ ಅದರಿಂದಾಗಿ ಕ್ಲಿನಿಕಲ್ ಟ್ರಯಲ್ಗಳಿಗಿಂತ ಬೇರೆ ಕ್ಲಿನಿಕಲ್ ಟ್ರಯಲ್ ಮಾಡ್ತಾರೆ, ದೀರ್ಘಕಾಲಿಕ ಚಿಕಿತ್ಸೆನ ಪಡ್ಕೊಳ್ತಾರಲ್ವಾ, ಅವ್ರಿಗಿಂತ ಇವರು ವೇಟ್ ಲಾಸ್ ಅಷ್ಟೇನು ಪರಿಣಾಮಕಾರಿಯಾಗಿ ಒಂದು ಹೊಂದಲಿಲ್ಲ. ಅಂತಂದ್ರೆ ಯಾರಿಗೆ ಕರೆಕ್ಟ್ ಆಗಿ ದೀರ್ಘಕಾಲಿಕ ಚಿಕಿತ್ಸೆ ಪಡ್ಕೊಂಡಿದ್ರಲ್ವಾ, ಅವರು ಹೆಚ್ಚು ಎಫೆಕ್ಟಿವ್ ಆಗಿ ವೇಟ್ ಲಾಸ್ ಪಡ್ಕೊಂಡ್ರು, ವೇಟ್ ಲಾಸ್ ಆಯ್ತು ಅವರದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇನ್ನು ಕೆಲವೊಂದು ಡೌಟ್ ಇರಬಹುದು. ಮೊದಲೆಲ್ಲ ಎಡಿಟೋರಿಯಲ್ ಬಗ್ಗೆ ನೋಡ್ತಾ ಇದ್ವಿ, ಅಂತಂದ್ರೆ ಪ್ರತಿ ಎಡಿಟೋರಿಯಲ್ ಮುಖ್ಯವಾದ ವಿಷಯಗಳನ್ನ 2-3 ಪಾಯಿಂಟ್ ಅನ್ನ ಹಾಕ್ತಾ ಇದ್ವಿ. ಆದ್ರೆ ಈಗ ಅದನ್ನ ಯಾಕೆ ಹಾಕ್ತಾ ಇಲ್ಲ ಅಂತಂದ್ರೆ, ಈ ಎಡಿಟೋರಿಯಲ್ಗಳೆಲ್ಲ ದ ಹಿಂದೂಕ್ಕಿಂತ ನಾವು ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ಮಾಡ್ತೇವೆ. ಪ್ರತಿ ಸೋಮವಾರ ಅದನ್ನ ಇದರಲ್ಲಿ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ಆ ಒಂದು ವಿಷನ್ ಮ್ಯಾಗಝಿನ್ ಅಲ್ಲಿ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಚೆನ್ನಾಗಿ ಕವರ್ ಮಾಡಿರ್ತಾರೆ. ನಾವು ಹಳೆಯ ತಿಂಗಳುಗಳ ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ನಿಮ್ಮ ಕೆಲಸ ಏನು? ಇವತ್ತು ನಾನು UPSC ಮೈಂಡ್ ಗೇಮ್ ಅಂತ ಒಂದು ಚಾನಲ್ ಅಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ, ಮುಖ್ಯವಾಗಿ ದ ಹಿಂದೂ, ಅದೇ ರೀತಿ ಪ್ರಜಾವಾಣಿ ಆರ್ಟಿಕಲ್ಗಳನ್ನ ಸಹ ಅಲ್ಲಿ ಹಾಕಿರ್ತೇನೆ. ನೀವು ಕನ್ನಡದವರಾಗಿದ್ರೆ ಪ್ರಜಾವಾಣಿ ಆರ್ಟಿಕಲ್ ಓದೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಕನ್ನಡ ಇಂಪ್ರೂವ್ ಆಗಲೇಬೇಕು. ಇನ್ನು ದಿನಕ್ಕೆ ಒಂದಾದ್ರೂ ಇಂಗ್ಲಿಷ್ ಎಡಿಟೋರಿಯಲ್ಗಳನ್ನ ಓದಲೇಬೇಕು. ಅಲ್ಲಿ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಒಂದು ಹಿಂದೂ ಎಡಿಟೋರಿಯಲ್ ಮತ್ತೆ ಪ್ರಜಾವಾಣಿಯ ಮುಖ್ಯವಾದ ಎಡಿಟೋರಿಯಲ್ಗಳನ್ನ ಹಾಕಿರ್ತೇನೆ. ಅದನ್ನ ಬೇಕಿದ್ರೆ ನೀವು ಆಕ್ಸೆಸ್ ಪಡ್ಕೊಳ್ಬಹುದು. ಹಾಗಾಗಿ ಅದು ಎರಡನ್ನ ಓದ್ಬೇಕು. ಮುಖ್ಯವಾಗಿ ನಮ್ಮ ಬರವಣಿಗೆ, ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳ ಬರವಣಿಗೆ ತುಂಬಾ ಸುಧಾರಿಸಬೇಕಾದ ಅವಶ್ಯಕತೆ ಇದೆ. ಹಾಗೆ ಮುಖ್ಯವಾಗಿ ಅದರ ಮೇಲೆ ಗಮನ ಕೊಡೋದು. ಹಾಗಾಗಿ ಕಾಂಪ್ರಿಹೆನ್ಸಿವ್ ಆಗಿ ಅಲ್ಲಿ ಕವರ್ ಮಾಡ್ತೇವೆ. ಇಲ್ಲಿ ಮುಖ್ಯವಾಗಿ ಫಿಲಿಮ್ಸ್ ರಿಲೇಟೆಡ್ ಟಾಪಿಕ್ಸ್ ಅನ್ನ ಮಾತ್ರ ಪ್ರತಿದಿನ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇದರ ಬಗ್ಗೆ ನಿಮಗೆ ತಿಳಿದಿರಬಹುದು ಅಂತ ಅಂದ್ಕೊಂಡು ಇವತ್ತಿನ ಅನಾಲಿಸಿಸ್ ಅನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.